ಕಂಪ್ನಿ IT ಕಂಪ್ನಿಗಳಿಗೆ ಬಂದರೆ ಕಾರ್ಪೊರೇಟ್ ಸೆಕ್ಟರ್ಗೆ ಓಕೆ ಅನ್ಬೋದು. ಆದರೆ ಕನ್ನಡವನ್ನು ಮರೆತು ತೆಲುಗುಲಿ ಇಂಟರ್ವ್ಯೂ ಮಾಡಿದ್ರಂತೆ. ಡೈರೆಕ್ಟ್ ಆಗಿ ಮೇಲ್ ಬರಿಬೋದು ಸರ್. ಈ ವಿಷಯವಾಗಿ ಏನ್ ಹೇಳ್ಬೇಕಂದ್ರೆ, ಒಂದು ಬೇರೆ ರಾಜ್ಯಗಳಿಂದ ಬಂದವರು ಸುಮಾರು ಜನ ಇಲ್ಲಿಯ ಭಾಷೆನ ಒಪ್ಕೊಂಡು ಇಲ್ಲಿಯ ಮುಖ್ಯವಾಹಿನಿಗೆ ಬರಕ್ ಒಪ್ಕೊಳ್ತಾರೆ. ಸರಿ, ಆದ್ರೂ ಈ ತರ ಎಲ್ಲೋ ಒಂದು 2% 3% ಜನ ಇದ್ದೇ ಇರ್ತಾರೆ. ಒಂಥರ ಮೂಲಭೂತವಾದಿಗಳು ಅಂತ ಹೇಳ್ಬೋದು ಅವ್ರನ್ನ. ಅವ್ರು ಅಲ್ಲಿ ತಮಿಳ್ನಾಡಿಂದ ಬರ್ತಾರೆ ಅಥವಾ ಪಂಜಾಬ್ನಿಂದ ಬರ್ತಾರೆ, ಅವ್ರು ಅಲ್ಲಿಂದಲೇ ಕೆಲಸದವ್ರನ್ನ ಕರ್ಕೊಂಡ್ ಬರ್ಬೇಕು ಅಂತ ಅನ್ಕೊಳ್ತಾರೆ ಅಥವಾ ಪಂಜಾಬ್ನಿಂದ ಕರ್ಕೊಂಡ್ ಬರ್ಬೇಕು ಅನ್ಕೊಳ್ತಾರೆ. ಸೊ ಈ ತರ ವಿಷಯಗಳು ಬಂದಾಗ ನಾವ್ ಅದನ್ನ ಹೈಯರ್ ಅಫಿಷಿಯಲ್ಸ್ಗೆ ಎಸ್ಕಲೇಟ್ ಮಾಡಬೇಕು. ಉದಾಹರಣೆಗೆ ಈಗ ಅಶೋಕ್ ಅವರು ಹೋಗಿ ಇಂಟರ್ವ್ಯೂನಲ್ಲಿ ಫೇಲ್ ಮಾಡಿದ್ರು ಅಂತ ಗೊತ್ತಾದಾಗ ಅವ್ರು ಅಲ್ಲಿರೋ ಗೆಳೆಯರು ಯಾರನ್ನಾರು ಸಂಪರ್ಕಿಸಿ ನಿಜವಾಗ್ಲೂ HR ಹೆಡ್ ಯಾರಿದ್ದಾರೆ ಅವ್ರಿಗೆ ಈ ವಿಷಯ ತಿಳಿಸೋಕೆ ಅವ್ರಿಗೆ ಈ ವಿಷಯ ಮುಟ್ಟಿಸ್ಬೇಕು. ಸೊ ಈ ರೀತಿ ಈ ಸೋಷಿಯಲ್ ನೆಟ್ವರ್ಕಿಂಗ್ ತಾಣಗಳೆಲ್ಲ ಇದೆಯಲ್ಲ, ಫೇಸ್ಬುಕ್ ಎಲ್ಲ, ಅಲ್ಲಿ ಒಂದಷ್ಟು ಜನ ಗೆಳೆಯರಿರೋರಿಗೆ ಕರೆ ಕೊಡ್ಬೇಕು, ಈ ತರ ನೀವ್ ಯಾರಾದ್ರೂ HP ಇದ್ದೀರಾ, ನನ್ಗೆ ಈ ತರ ಸಮಸ್ಯೆ ಆಗಿತ್ತು ಅಂತ. ಸೊ ಈ ರೀತಿ ನಮ್ಮ ಅಹವಾಲುಗಳನ್ನ ನಾವ್ ಎಲ್ಲಿ ತನಕ ತಲುಪಿಸ್ಬೇಕೋ ಅಲ್ಲಿ ತನಕ ಅದನ್ನ ತಗೊಂಡ್ ಹೋಗ್ಬೇಕು. ನಾವು ಒಂದ್ 4 ಜನರಿಗೆ ಈ ತರ ಪಾಠ ಕಲ್ಸಿದ್ರೆ ತಾನಾಗೆ ಎಲ್ಲರೂ ಸರಿ ಹೋಗ್ತಾರೆ. ಎಸ್ ಅಮರ್, ಮತ್ತೆ ಮಾತಾಡ್ತೇನೆ. ಈಗ ವೀರೇಶ್ ಅಂತ ಫೋನ್ ಮಾಡಿದ್ದಾರೆ ಬೆಂಗಳೂರಿಂದ. ವೀರೇಶ್, ನಿಮ್ಮ ಪ್ರಶ್ನೆಯನ್ನು ಕೇಳಿ ಸರ್. ಸರ್ ನಮಸ್ಕಾರ, ನಾನು ವೀರೇಶ್ ಡ್ರೈವರ್. ನಾನು ಹೇಳಿ ಸರ್. ಸರ್ ನಾನು ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಏನ್ಕ ಈ ತರ ಕನ್ನಡದ ಬಗ್ಗೆ ಮಾತಾಡ್ಬೇಕಂದ್ರೆ ನನ್ಗೆ ಹೆಮ್ಮೆ. ನಾನು ಡ್ರೈವರ್ ಆಗ್ಬಿಟ್ಟು ನನ್ನ ಗಾಡಿಯಲ್ಲಿ ಸುಮಾರು ಒಂದು 70 ಜನ ಮಕ್ಕಳು ಬರ್ತಾರೆ. ಓಕೆ, ಇಂಗ್ಲಿಷ್ ಮೀಡಿಯಂ, ಅವರೆಲ್ಲ ಇಂಗ್ಲಿಷ್ ಮೀಡಿಯಂ. ಆದ್ರೂ ನನ್ಗೆ ಮಾತ್ರ ಹಿಂದಿನೂ ಬರಲ್ಲ, ಇಂಗ್ಲಿಷು ಬರಲ್ಲ. ಎಲ್ಲ ಇದ್ರು ಕೂಡ ನಾನ್ ಏನ್ ಮಾಡ್ತೀನಿ, ಕನ್ನಡದಲ್ಲೇ ಮಾತಾಡಿದ ಮೇಡಮ್ ಆಗಿ ಅವ್ರಿಗೂ ಕನ್ನಡ ಬರಲ್ಲ. ಆದ್ರೆ ನನ್ನಿಂದ ಮತ್ತೆ ಅವ್ರು ಅಂತಾರೆ, ವೀರೇಶ್ ನೀವು ಹಿಂದಿ ಕಲ್ಕೋಬೇಕು, ಇಂಗ್ಲಿಷ್ ಕಲ್ಕೋಬೇಕು. ಬೇಡ ಮೇಡಮ್, ನಾವಿರೋದು ಕರ್ನಾಟಕ. ನಿಜ ವೀರೇಶ್, ನಿಮ್ಮ ಮುಗ್ಧವಾದಂತಹ ಒಂದು ಪ್ರಯತ್ನ, ಮುಗ್ಧವಾದಂತಹ ಒಂದು ಮಾತು ನಿಜಕ್ಕೂ ಒಳ್ಳೇದಾಗ್ಲಿ ನಿಮಗೆ. ಅಮರ್, ನಾನು ಒಂದು ಪ್ರಶ್ನೆಯನ್ನ ಕೇಳೋಕೆ ಇಷ್ಟಪಡ್ತೀನಿ ನಿಮಗೆ. ಇವಾಗ ಒಂದು ವಾದ ಇದೆ, ಒಂದು ಸರ್ವೆ ಇದೆ, ಬೆಂಗಳೂರಿನಲ್ಲಿ 30% ಜನರಷ್ಟು ಮಾತ್ರ ಕನ್ನಡ ಮಾತಾಡ್ತಾರೆ, ಇನ್ನು ಮಿಕ್ಕಿದಂಥ 70% ಜನಕ್ಕೆ ಕನ್ನಡ ಬರಲ್ಲ, ಅಕಸ್ಮಾತ್ ಬಂದರೂ ಮಾತಾಡಲ್ಲ ಅನ್ನೋ ಒಂದು ವಾದ ಇದೆ, ಒಂದು ಸರ್ವೆ ಇದೆ. ಇದನ್ನ ನೀವು ಒಪ್ತೀರಾ? ಇಲ್ಲ, ಇದನ್ನ ಖಂಡಿತ ಒಪ್ಪಲ್ಲ ನಾವು. ಯಾಕೆಂದ್ರೆ ಇದರಲ್ಲಿ ಹಲವಾರು ಹುನ್ನಾರಗಳು ಅಡಗಿದೆ. ಒಂದು, ಕನ್ನಡಿಗರು ನೀವಿಲ್ಲಿ ತುಂಬಾ ಅಲ್ಪಸಂಖ್ಯಾತರು, ನೀವು ಕನ್ನಡದವ್ರು ಇಲ್ವೇ ಇಲ್ಲ ಬೆಂಗಳೂರಿನಲ್ಲಿ ಅಂದ್ಬಿಟ್ಟು ಕರ್ನಾಟಕದಲ್ಲಿರೋ ಬೆಂಗಳೂರಿನ ಕೇಂದ್ರಾಡಳಿತ ಪ್ರದೇಶ ಮಾಡಿ ಅಂತ ಒಂದ್ ಕಡೆ ಕೂಗಿದೆ. ಇನ್ ಕೆಲವರು ಅವ್ರದೇ ಆದ ಸಿದ್ಧಾಂತಗಳು ಅಥವಾ ಅವ್ರದೇ ಆದ ಹಿನ್ನೆಲೆಗಳ ಮೂಲಕ ಇಲ್ಲಿ ಕನ್ನಡವನ್ನ ಮುಗಿಸ್ಬಿಟ್ಟು ನಮ್ಮದೇ ಭಾಷೆಗಳನ್ನ ಹಾರಿಸೋಣ ಅಂತಿದೆ. ಬಟ್ ಇದೆಲ್ಲ ಸುಳ್ಳು. ಇದಕ್ಕೆ ನಮ್ಮ ಹತ್ರ ಸಾಕಷ್ಟು ಡೇಟಾ ಇದೆ. ಒಂದೆರಡು ಡೇಟಾಗಳ ಬಗ್ಗೆ ನಾನು ಮತ್ತಷ್ಟು ಮಾತಾಡ್ತೇನೆ. ಅಮರ್, ಒಂದು ಚಿಕ್ಕ ಬ್ರೇಕ್ ತಗೋತೇನೆ. ಈಗ ಒಂದು ಚಿಕ್ಕ ಬ್ರೇಕ್. ನಮಸ್ಕಾರ. ವಿರಾಮದ ನಂತರ ಮತ್ತೆ ಗಾಂಚಲೆ ಬಿಡಿ ಕನ್ನಡ ಮಾತಾಡಿ ವಿಶೇಷ ಕಾರ್ಯಕ್ರಮ ಮುಂದುವರಿತಾ ಇದೆ. ಅಮರ್, ನೀವು ಅವಾಗಲೇ ಒಂದು ಡೇಟಾ ಬಗ್ಗೆ ಹೇಳ್ತಾ ಇದ್ರಿ, ನಾನು ಒಂದು ಪ್ರಶ್ನೆಯನ್ನು ಕೇಳಿದೆ. ಕರ್ನಾಟಕದಲ್ಲಿ, ಅದರಲ್ಲೂ ಬೆಂಗಳೂರಲ್ಲಿ ಬರೀ 30% ಅಷ್ಟು ಜನ ಮಾತ್ರ ಕನ್ನಡ ಮಾತಾಡ್ತಾರೆ, ಇದು ನಿಜನಾ? ಈ ವಾದವನ್ನು ಒಪ್ತೀರಾ ಅಂತ ಹೇಳಿದೆ. ನೀವು ಇಲ್ಲ, ಅದ್ರ ಬಗ್ಗೆ ಒಂದು ಡೇಟಾ ಇದೆ ಅಂತ ಹೇಳಿದ್ರಿ, ಅದ್ರ ಬಗ್ಗೆ ಮಾಹಿತಿ ಕೊಡಿ. ಹೌದು, ಈಗ ಬೆಂಗಳೂರಿನಲ್ಲಿ ನಾವು ದಿನಪತ್ರಿಕೆಗಳಿದೆಯಲ್ಲ, ನ್ಯೂಸ್ ಪೇಪರ್ಗಳಿದೆಯಲ್ಲ, ಅದನ್ನ ತರಿಸೋದ್ರ ಬಗ್ಗೆ ಒಂದು ಇಂಡಿಯನ್ ಲೀಡರ್ಶಿಪ್ ಸರ್ವೆ IRS ಅಂತ ಒಂದು ನಡೆಯುತ್ತೆ. ಸೊ ಈ ಸರ್ವೆನಲ್ಲಿ ಬೆಂಗಳೂರದು ನಮ್ಮ ಹತ್ರ ಡೇಟಾ ಇದೆ. ಸೊ ಇದರಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಸುಮಾರು 65ರಿಂದ 68% ಜನ ಕನ್ನಡ ಪೇಪರ್ಗಳನ್ನೇ ಓದ್ತಾರೆ ಬೆಂಗಳೂರಿನಲ್ಲಿ. ಅದರಲ್ಲಿ ವಿಜಯ ಕರ್ನಾಟಕ, ಪ್ರಜಾವಾಣಿ, ಉದಯವಾಣಿ ಎಲ್ಲ ಕನ್ನಡ ಪತ್ರಿಕೆಗಳು ಯಾವ್ದಿದೆಯೋ ಎಲ್ಲ ಸೇರ್ಕೊಳ್ಳುತ್ತೆ. ಸೊ ಇನ್ನು ಉಳಿದ 31ರಿಂದ 32% ಜನ ಇಂಗ್ಲಿಷ್ ಪೇಪರ್ ಓದ್ತಾರೆ ಅಂತ. ಇದರಲ್ಲಿ ಇನ್ನೊಂದು ವಿಷಯ ಅಡಗಿದೆ. ಆ 30% ಇಂಗ್ಲಿಷ್ ಪೇಪರ್ ಓದೋರಲ್ಲಿ ಎಷ್ಟೋ ಜನ ಕನ್ನಡಿಗರು ಇರ್ಬೋದು. ಸೊ ಹಾಗಾಗಿ ಕನ್ನಡದ್ದೇ ಆದ ಪತ್ರಿಕೆಗಳನ್ನ ಓದೋರ ಸಂಖ್ಯೆನೇ 65ರಿಂದ 68% ಇದೆ. ಇದು ನ್ಯೂಸ್ ಪೇಪರ್ ಸರ್ವೆ ಆದ್ರೆ, ಬೆಂಗಳೂರಿನಲ್ಲಿ ಖಾಸಗಿ FM ವಾಹಿನಿಗಳಿದೆ, FM ಸ್ಟೇಷನ್ಗಳಿದೆಯಲ್ಲ, ಅದ್ರದ್ದು ರೇಡಿಯೋ ಆಡಿಯನ್ಸ್ ಮೆಜರ್ಮೆಂಟ್ ಅಂತ ಒಂದು ರೇಟಿಂಗ್ ಬರುತ್ತೆ, ರ್ಯಾಮ್ ರೇಟಿಂಗ್. ಸೊ ಹೌದು, ಖಂಡಿತ. ಸೊ ರ್ಯಾಮ್ ರೇಟಿಂಗ್ ನಲ್ಲಿ ಬೆಂಗಳೂರಿನಲ್ಲಿ ಸುಮಾರು ಒಂದು 10ರಿಂದ 12 ರೇಡಿಯೋ ಚಾನೆಲ್ಗಳಿದೆ FM ಅಲ್ಲಿ. ಅದರಲ್ಲಿ ಒಂದು 2-3 ಸರ್ಕಾರದ್ದಿವೆ, ಒಂದು 8-9 ಖಾಸಗಿ ಇದೆ. ಈ ರ್ಯಾಮ್ ರೇಟಿಂಗ್ ಪ್ರಕಾರ ನೋಡಿದ್ರೆ 77ರಿಂದ 80% ರೇಟಿಂಗ್ ಇರೋದು, ಮಾರ್ಕೆಟ್ ನಲ್ಲಿ ಹಿಡ್ತಾ ಇರೋದು ಕನ್ನಡದ್ದೇ ಆದ ಹಾಡುಗಳನ್ನ ಹಾಕೋ ರೇಡಿಯೋ ಸ್ಟೇಷನ್ಗಳಲ್ಲಿ. ಇನ್ನು ಉಳಿದ 10% ಬರೀ ಹಿಂದಿ ಹಾಡುಗಳು ಹಾಕೋ ಸ್ಟೇಷನ್, ಇನ್ನು ಉಳಿದ 10% ಕನ್ನಡ ಪ್ಲಸ್ ಹಿಂದಿ ಪ್ಲಸ್ ಇಂಗ್ಲಿಷ್ ಹಾಕೋದು. ಸೊ ಇಲ್ಲಿ ಬೆಂಗಳೂರಿನಲ್ಲಿ ಕನ್ನಡಿಗರೇ ಇಲ್ಲ ಅಂದ್ರೆ 80% ರ್ಯಾಮ್ ರೇಟಿಂಗ್ ಬರಕ್ ಹೇಗ್ ಸಾಧ್ಯ? 68ರಿಂದ 70% IRS ರೇಟಿಂಗ್ ಬರಕ್ ಹೇಗ್ ಸಾಧ್ಯ? ಸೊ ಇದ್ರಲ್ಲೇ ಗೊತ್ತಾಗುತ್ತೆ ಬೆಂಗಳೂರಿನಲ್ಲಿ ಕನ್ನಡಿಗರೇ ಬಹುಪಾಲ್ ಸಂಖ್ಯೆಯಲ್ಲಿ ಇರೋದು. ಇದೆಲ್ಲ ಸುಮ್ಮನೆ ಯಾರೋ 4 ಜನ ಹುನ್ನಾರಗಳು ಮಾಡಿ ಬೆಂಗಳೂರಿನಲ್ಲಿ ಕನ್ನಡಿಗರೇ ಇಲ್ಲಪ್ಪ ಅಂತ ಜನರನ್ನ ಹೆದರ್ಸೋಕೆ ಒಂದು ಪ್ರವೃತ್ತಿ ತರ ಕಾಣಿಸುತ್ತೆ. ಓಕೆ, ನೀವು ಹೇಳಿದ ಪ್ರಕಾರ ಬೆಂಗಳೂರಲ್ಲಿ ಕನ್ನಡಿಗರು ಜಾಸ್ತಿ ಇದ್ದಾರೆ, 30% ಅಷ್ಟೇ ಇಲ್ಲ, ನಿಜ. ಆದರೆ ಕನ್ನಡಿಗರು ಕನ್ನಡವನ್ನು ಬಳಸ್ತಾ ಇದ್ದಾರಾ? ಆ ಒಂದು ಪ್ರಶ್ನೆ ನಮ್ಮನ್ನ ಕಾಡಕ್ಕೆ ಶುರುವಾಗುತ್ತೆ. ಮತ್ತೆ ಮಾತಾಡ್ತಾನೆ. ಶಂಕರೇಗೌಡ ಅಂತ ಫೋನ್ ಮಾಡಿದ್ದಾರೆ. ಶಂಕರೇಗೌಡ, ನಮಸ್ಕಾರ, ನಿಮ್ಮ ಪ್ರಶ್ನೆಯನ್ನು ಕೇಳಿ. ಹಲೋ, ನಮಸ್ಕಾರ ಸರ್. ಹೇಳಿ ಸರ್. ಸರ್, ನಾನು ಸಾಫ್ಟ್ವೇರ್ ಕಂಪ್ನಿಗೆಲ್ಲ ಸಪ್ಲೈ ಮಾಡ್ತೀವಿ. ನಾವು ಸಪ್ಲೈಯರ್ ಕಂಪ್ನಿಲಿ ಕೆಲಸ ಮಾಡೋದು. ಓಕೆ.
ಏನಾಯ್ತು ಅಂದ್ರೆ ನಾನು ಕೆಲವು ಕಡೆ ಹೋಗ್ತೀನಿ, ಅವರು ಕೆಲವರು ಕನ್ನಡ ಗೊತ್ತಿದ್ರು ಇಂಗ್ಲಿಷ್ ನಲ್ಲೇ ಮಾತಾಡ್ತಾರೆ, ಮತ್ತೆ ಹಿಂದಿನಲ್ಲಿ ಮಾತಾಡ್ತಾರೆ, ಆದ್ರೂ ನನಗೆ ಬೇಜಾರಿಲ್ಲ. ಓಕೆ. ಮತ್ತೆ ಇನ್ನೊಂದು ಏನಾಯ್ತು ಅಂದ್ರೆ ನನಗೆ ಪೊಲೀಸ್ನವರು ನನ್ ಗಾಡಿ ನಂಬರ್ ಪ್ಲೇಟ್ ಬಂದು ಕನ್ನಡದಲ್ಲಿದೆ, ವೈಟ್ ಫೀಲ್ಡ್ ಅಲ್ಲಿ ನನ್ಗೆ ಹಿಡಿದ್ರು. ಜಿ ಕಂಪ್ನಿ ಹೋಗಿದ್ದೆ, ಅಲ್ಲಿಂದ ಹಿಡಿದ್ಬಿಟ್ಟು ನನ್ಗೆ ಫೈನ್ ಹಾಕಿದ್ರು. ಏನಕ್ಕೆ ಫೈನ್ ಹಾಕಿದ್ರು ಅಂದ್ರೆ ಕನ್ನಡದಲ್ಲಿದೆ, ನೀವು ಇಂಗ್ಲಿಷ್ ನಲ್ಲಿ ಹಾಕಿ ಅಂತ ಹೇಳಿದ್ರು. ಸರ್, ಕರ್ನಾಟಕ ಔಟ್ ಆಫ್ ಸ್ಟೇಷನ್ ಹೋದ್ರೆ ಮಾತ್ರ ಇಂಗ್ಲಿಷ್ ಬೇಕು, ಕರ್ನಾಟಕದಲ್ಲಿ ಏನಕ್ಕೆ ಇಂಗ್ಲಿಷ್ ಬೇಕು ಅಂತ ಕನ್ನಡ ಬೇಕಲ್ವಾ, ಇಂಗ್ಲಿಷ್ ಏನಕ್ಕೆ ಬೇಕು ಅಂತ ನಾ ಮಾತಾಡ್ದೆ. ಅದಕ್ಕೆ ಅವ್ರು ಹೇಳಿದ್ರು ಇಲ್ಲ ಡಿಫೆಕ್ಟ್ ಇದೆ, ನೀವು ಇಂಗ್ಲಿಷ್ ನಲ್ಲಿ ಹಾಕ್ಬೇಕು, ಕನ್ನಡದಲ್ಲಿ ಹಾಕ್ಬೇಕು ಅಂದ್ಬಿಟ್ಟು ನನ್ಗೆ 100 ರೂಪೀಸ್ ಫೈನ್ ಹಾಕಿದ್ರು. ಎಷ್ಟು ಕೇಳ್ಕೊಂಡ್ರು ನಾನು ಅವ್ರು ಇದ್ ಮಾಡ್ಲಿಲ್ಲ. ಹಂಗೋ ನಾನು ಕನ್ನಡ ಇದಕ್ಕೋಸ್ಕರ ಕರೆ ಮಾಡಕ್ಕೆ ಟ್ರೈ ಮಾಡಿದೆ, ನನ್ಗೆ ಲೈನ್ ಸಿಕ್ಲಿಲ್ಲ ಆ ಟೈಮಲ್ಲಿ. ಆದ್ರೂ ಅವ್ರಿಗೆ ಇದಿಲ್ಲದೆ ಅವ್ರು ನನ್ ಫೈನ್ ಕಟ್ಬಿಟ್ಟು ಬಂದೆ. ಇದಕ್ಕೆ ಏನ್ ಹೇಳ್ತೀರಾ ಪೊಲೀಸ್ನವ್ರಿಗೆ? ಅಮರ್, ಇವರು ಹೇಳ್ತಾರೆ ಕನ್ನಡದಲ್ಲಿ ನಂಬರ್ ಪ್ಲೇಟ್ ಹಾಕಿದ್ರಂತೆ, ಅದಕ್ಕೆ ಹಿಡ್ಕೊಂಡ್ರಂತೆ, 100 ರೂಪಾಯಿ ಫೈನ್ ಹಾಕಿದ್ರಂತೆ. ಕರ್ನಾಟಕದಲ್ಲಿ ಕನ್ನಡದ ನಂಬರ್ ಪ್ಲೇಟನ್ನು ಹಾಕೋದು ಅಪರಾಧನ? ಇಲ್ಲ, ಕರ್ನಾಟಕದಲ್ಲಿ ಕನ್ನಡದ ನಂಬರ್ ಪ್ಲೇಟ್ ಹಾಕೋದು ಅಪರಾಧ ಅಂತ ಕಾನೂನಿಲ್ಲ. ಈಗಿರೋ ಕಾನೂನು ಹೇಗಿದೆ ಅಂದ್ರೆ, ನೀವು ಕರ್ನಾಟಕದಲ್ಲಿ ಇರೋ ಗಾಡಿಗಳು, ಕಾರ್ ಇರ್ಬೋದು ಅಥವಾ ಎರಡು ಚಕ್ರ ವಾಹನಗಳಿರ್ಬೋದು, ಇಂಗ್ಲಿಷ್ ಮತ್ತೆ ಕನ್ನಡ ಎರಡರಲ್ಲೂ ಹಾಕಬೇಕು ಅನ್ನೋದು ಕಾನೂನಿದೆ ಇವಾಗ. ಸೊ ಕನ್ನಡದಲ್ಲೇ ಹಾಕಬೇಕು ಅನ್ನೋ ಕಾನೂನನ್ನ ನಮ್ಮ ಸರ್ಕಾರದಲ್ಲಿ ತರಬೇಕು. ಅಲ್ಲಿ ರಾಜಕೀಯ ಇಚ್ಛಾಶಕ್ತಿ ತೋರಿಸಿ ಅವರು ಇದು ಕರ್ನಾಟಕನಪ್ಪ, ಇದು ಕನ್ನಡವೇ ಇಲ್ಲ ಆಡಳಿತ ಭಾಷೆ ಅಂತ ಹೇಳಿ ಒಂದು ಕಾನೂನು ಜಾರಿಗೆ ತಂದ್ರೆ ಅವಾಗ ಖಂಡಿತವಾಗ್ಲೂ ವೀರೇಶ್ ಅವ್ರು ಹೇಳ್ದಂಗೆ ಬರೀ ಕನ್ನಡದಲ್ಲೇ ಹಾಕೋಬಹುದು. ಈಗ ಸದ್ಯಕ್ಕಿರೋ ಕಾನೂನು ಕನ್ನಡ ಜೊತೆಗೆ ಇಂಗ್ಲಿಷ್ ನಲ್ಲಿ ಹಾಕೋಬೇಕು ಅಂತ. ಎಸ್ ಸರ್, ಇದ್ರ ಬಗ್ಗೆ ಮತ್ತಷ್ಟು ಮಾತಾಡ್ತಾನೆ. ಈಗ ಮತ್ತೊಬ್ಬರು ಫೋನ್ ಮಾಡಿದರೆ, ಮತ್ತೊಬ್ಬ ಕಾಲರ್ ಕುಮಾರ್ ಅಂತ. ಕುಮಾರ್, ನಿಮ್ಮ ಪ್ರಶ್ನೆಯನ್ನ ಕೇಳಿ. ಸರ್ ನಮಸ್ಕಾರ, ನಾನು ಕುಮಾರ್ ಅಂತ ಹೇಳಿ ಸರ್. ನನ್ನ ಕಾರ್ಪೊರೇಟ್ ಒಂದು ಗಾರ್ಮೆಂಟ್ ಇಂಡಸ್ಟ್ರಿ ನಾನು HR ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸರಿ. ನಾವೀಗ ಕರ್ನಾಟಕದಲ್ಲಿ ಅಕ್ರಾಸ್ ಎನಿ ನಾವು ಆರ್ಗನೈಸೇಷನ್ ತಗೊಳ್ಳಿ, ಈಗ ಕರ್ನಾಟಕದ ಒಂದು ಕನ್ನಡ ಒಂದು ಒಳ್ಳೆ ನಾವು ಮಿಸ್ ಮಾಡ್ಕೊಂತ ಇದೀನಿ ಅಂತ ಒಂದು ಫೀಲ್ ಆಗತ್ತೆ. ಒಂದು ನಿಶ್ ಬಿಲ್ಡ್ ಅಪ್ ಬಿಕಾಸ್ ಒಂದ್ ಇಂಗ್ಲಿಷ್ ಬರೋದಿಲ್ಲ, ಒಂದ್ ಬರೋದಿಲ್ಲ. ನಾನು ಕನ್ನಡದನಾಗಿ ಒಳ್ಳೆ ಕ್ಯಾಂಡಿಡೇಟ್ ಕೊಟ್ರೆ, ಒಂದ್ ಲೈನ್ ಮ್ಯಾನೇಜರ್ ಆಗಿರ್ಲಿ, ಬೇರೆಯವರಾಗ್ಲಿ, ಬೇಡ ತಮಿಳ್ನಾಡು ಕ್ಯಾಂಡಿಡೇಟ್ ಇಲ್ಲ ಈ ಕ್ಯಾಂಡಿಡೇಟ್ ಕೊಡಿ ಅಂತ ಹೇಳಿ. ಬಟ್ ನಮ್ ಕನ್ನಡದವರು ಸ್ವಲ್ಪ ರಿಲೆಕ್ಟೆಂಟ್ ಆಗ್ತೀವೋ, ನಾನು ಮೈಸೂರಿಂದ ಬೆಂಗಳೂರಿಗೆ ಯಾಕಪ್ಪ ಬರ್ಬೇಕು, ಇಲ್ಲ ಇಲ್ಲಿಂದ ನಾನು ಬೇರೆ ಕಡೆ ಹಾಕೋಬೇಕಂತ. ಸೊ ಈ ತರ ಒಂದು ಕಾಂಚಿಪುಡಿ ಕನ್ನಡ ಅಸೋಸಿಯೇಷನ್ ಅವರು ಒಂದು ಕಾರ್ಪೊರೇಟ್ ಒಂದು ಬಿಲ್ಡಪ್ ಮಾಡಿ ಇಲ್ಲೇ ಇದ್ರು ಕ್ಯಾಶ್ ಮಾಡ್ಕೋಬೇಕು. ನಮ್ ಕನ್ನಡದವ್ರು ಎಲ್ಲೇ ಚಾನ್ಸ್ ಸಿಗರು ಹೋಗಂಗಿರ್ಬೇಕು. ನಾನು ಅಲ್ಲಿ ಹೋಗಲ್ಲ, ಇಲ್ಲಿ ಹೋಗಲ್ಲ. ಸೊ ದಿಸ್ ಇಸ್ ಒನ್ ಆಫ್ ದ ಹೈಲೈಟ್ ಈ ಫೋರಮ್ ಅಲ್ಲಿ. ಎರಡನೇದು, ನೀವೇನು ಹ್ಯಾಪ್ನಿಂಗ್ ಮಾಲ್ ಅಂತ ಹೇಳ್ತಾರೆ, ಲೈಕ್ UBCT ಆಗಲಿ, ಫೋರಮ್ ಅಲ್ಲಿ ಆಗ್ಲಿ, ಸೆಕ್ಯೂರಿಟಿ ಗಾರ್ಡಿನ ಹಿಡಿದು ಎಲ್ಲ ಇಂಗ್ಲಿಷ್ ಅಲ್ಲೇ ಮಾತಾಡ್ತಾನೆ. ಓಕೆ 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 ಅಂದ್ರೆ ನೀವು ಹೇಳ್ತಾ ಇರೋ ಪ್ರಕಾರ ಕನ್ನಡಿಗರು ಬೇರೆ ಒಂದು ವಾತಾವರಣಕ್ಕೆ ಹೊಂದಿಕೊಳ್ಳೋಕೆ ಎಲ್ಲೋ ಒಂದ್ ಕಡೆ ಸಂಕುಚಿತರಾಗ್ತಾ ಇದ್ರೆ ಅನ್ನೋ ಮಾತನ್ನ ನೀವು ಹೇಳ್ತಾ ಇದ್ರಿ. ಇದ್ರ ಬಗ್ಗೆ ಪ್ರಿಯಾಂಕ ನೀವೇನ್ ಹೇಳ್ತೀರಿ? ಕನ್ನಡಿಗರು ಸುಮಾರು ಕಡೆ ಮಾತಾಡಲ್ಲ, ಅದು ನಮಗೂ ಕಾಣಿಸಿದೆ. ಎಷ್ಟೊಂದು ಕಡೆ ಈಗ ಕನ್ನಡಿಗರು ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ ಅಂತಂದ್ರೆ, ನಾನು ಬ್ಯಾಂಕಿಗೆ ಹೋದ ತಕ್ಷಣ ಇಂಗ್ಲೀಷಲ್ಲೇ ಮಾತಾಡಬೇಕು, ಅಥವಾ ಫೋರಮ್ ಹಾಲ್ ಒಳಗಡೆ ಹೋದ ತಕ್ಷಣ ಇಂಗ್ಲೀಷಲ್ಲೇ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಆದರೆ ಕನ್ನಡದಲ್ಲೂ ಮಾತಾಡಬಹುದು ಅನ್ನೋದನ್ನ ಕನ್ನಡಿಗರಿಗೆ ಹೇಳ್ಕೊಟ್ರೆ, ನೀವು ಕನ್ನಡದಲ್ಲಿ ಮಾತಾಡೋದು ನಿಮ್ಮ ಹಕ್ಕು ಅನ್ನೋದನ್ನ ಕನ್ನಡಿಗರಿಗೆ ತಿಳಿಸ್ಕೊಟ್ರೆ ಅವರು ಖಂಡಿತ ಮಾತಾಡ್ತಾರೆ. ಅಮರ್ ಹೇಳ್ದಂಗೆ ಸಾಕಷ್ಟು ಜನ ಕನ್ನಡಿಗರು ಬೆಂಗಳೂರಲ್ಲಿ ಇರೋದ್ರಿಂದ ಅವ್ರುಗಳು ಹೋದಲೆಲ್ಲ ಕನ್ನಡದಲ್ಲೇ ಮಾತಾಡಕ್ಕೆ ಶುರು ಮಾಡಿದ್ರೆ ಕನ್ನಡದ ವಾತಾವರಣ ತಾನಾಗೆ ಬಂದ್ಬಿಡುತ್ತೆ. ಎಸ್, ಮತ್ತೆ ಮಾತಾಡ್ತೀನಿ ಪ್ರಿಯಾಂಕ್, ಮತ್ತೆ ಮಾತಾಡ್ತೀನಿ. ಭವನ್, ಈಗ ಭಾಸ್ಕರ್ ಅಂತ ಫೋನ್ ಮಾಡಿದ್ದಾರೆ ಬೆಂಗಳೂರಿಂದ. ಭಾಸ್ಕರ್, ನಿಮ್ಮ ಪ್ರಶ್ನೆಯನ್ನು ಕೇಳಿ ಸರ್. ಸರ್ ನಮಸ್ಕಾರ, ನನ್ನ ಹೆಸರು ಭಾಸ್ಕರ್ ಅಂತ, ಬೆಂಗಳೂರಿಂದ. ನಮಸ್ತೆ, ಹೇಳಿ ಸರ್. ನಮ್ಮಲ್ಲಿ ಕನ್ನಡ ಚಿತ್ರಗಳಲ್ಲಿ ಆಕ್ಚುಲಿ ಇಂಗ್ಲಿಷ್ ಮಾತಾಡ್ತಾರೆ. ನಮ್ ಹೀರೋಗಳು ಕೆಲವೊಂದು ಇಂಟರ್ವ್ಯೂ ಹೋದ್ರೆ, ಪ್ರತಿಯೊಂದು ಎಲ್ಲಾದ್ರೂ ಸಂಭಾಷಣೆ ಮಾತಾಡ ನೋಡ್ತಾರೆ, ಅವ್ರು ಕನ್ನಡದಲ್ಲಿ ಮಾತಾಡಲ್ಲ. ಅದೇನೋ ಒಂಥರ ಅಗೌರವವಾಗಿ ಮಾತಾಡ ಕೀಳ್ತಾರೆ, ಅವರೇ ಕಾಣ್ತಾರೆ. ಅವ್ರು ಕಾಣೋದ್ರಿಂದ ನಮ್ಗೆ ತೊಂದ್ರೆ ಅಲ್ವಾ? ಅವರೇ ನಮ್ ಕನ್ನಡ ಪಿಕ್ಚರ್ ಹೆಂಗ್ ನೋಡಕ್ ಮುಂದೆ ಬರುತ್ತೆ? ಕನ್ನಡ ಚಿತ್ರೋದ್ಯಮದ ಬಗ್ಗೆ ಮಾತನ್ನ ಹೇಳ್ತಿದ್ದಾರೆ ಇವರು. ಪವನ್, ನೀವು ಉತ್ತರ ಕೊಡ್ಬೇಕು ಇದಕ್ಕೆ. ಸರ್, ನಾವು ಅಣ್ಣವ್ರ ಫಿಲಮ್, ನಮ್ಮ ಅಜ್ಜಿ ಅಣ್ಣವ್ರ ಫ್ಯಾನ್. ಅವ್ರ ಫಿಲಮ್ ನೋಡಿ ನಾವು ಬೆಳ್ಕೊಂಬಂದರು. ಅವರು ಹೇಳಿದ ವಾದ ಒಪ್ಕೋಬೇಕು. ಅವರು ಈಗ ಬೇರೆಯವರು ಐಡಲ್ ಆಗಿ ತಗೊಂಡು, ಅಥವಾ ಫಿಲ್ಮ್ ಐಕನ್ ಅಂತ ಏನು ಕರಿತೀವಿ, ಅವ್ರನ್ನ ಫಾಲೋ ಮಾಡೋದಾದ್ರೆ, ಅವರೇ ಕನ್ನಡದಲ್ಲಿ ಮಾತಾಡಲಿಲ್ಲ ಅಂದರೆ ಇನ್ಫ್ಲುಯೆನ್ಸ್ ಆಗೋ ಚಾನ್ಸಸ್ ಇದೆ. ಅಣ್ಣವರು ಪಕ್ಕಾ ಕನ್ನಡದಲ್ಲಿ ಸ್ಪಷ್ಟವಾಗಿ ಮಾತಾಡ್ತಾರೆ. ಅದು ಆ ಎನ್ವಿರಾನ್ಮೆಂಟ್ ಬಂದವ್ರಿಗೆ ಬಂದ್ಬಿಡುತ್ತೆ ಕನ್ನಡ ಅಷ್ಟು ಸ್ಪಷ್ಟವಾಗಿ ಮಾತಾಡಬೇಕು ಅಥವಾ ತಪ್ಪು ಮಾತಾಡಬಾರ್ದು, ಅದು ಬರುತ್ತೆ. ಅವ್ರ ವಾದ ಒಪ್ಕೋಬೇಕು. ಅದನ್ನು ನಮ್ಮ ಸಿನಿ ಸ್ಟಾರ್ಸ್ ಅರ್ಥ ಮಾಡಿಕೊಂಡು ಅಟ್ಲೀಸ್ಟ್ ಇಂಟರ್ವ್ಯೂಸಲ್ಲಿ ಕನ್ನಡನೇ ಮಾತಾಡಬೇಕು ಅಂತ ನಮ್ಮ
ಓಕೆ ಅಮ್ಮರ್, ಇವಾಗ ನಾನು ಮತ್ತೆ ನಿಮ್ಮ ಫೇಸ್ಬುಕ್ನ ಒಂದು ಗಾಂಚಲೆ ಬಿಡಿ ಕನ್ನಡ ಮಾತನಾಡಿ ಈ ಒಂದು ಪೇಜ್ನ ಬಗ್ಗೆ ಮಾತನಾಡ್ತಾನೆ. ಈಗ ಒಬ್ಬರು ನಿಮ್ಮ ಫೇಸ್ಬುಕ್ಗೆ ಹೋಗಿ ಆ ಒಂದು ಗಾಂಚಲೆ ಬಿಡಿ ಕನ್ನಡ ಮಾತಾಡಿಯನ್ನು ಹುಡುಕ್ಬೇಕಂದ್ರೆ ಅದಕ್ಕೆ ಒಂದು ನೇಮ್, ಯೂಸರ್ ನೇಮ್ ಅಂತ ಇದಕ್ಕೆ, ಅಥವಾ ಪೇಜ್ ನೇಮ್ ಅಂತ ಏನಾದರೂ ಇರುತ್ತೆ, ಅದಕ್ಕೆ ಏನು ಪೇಜ್ ನಮ್ಮನ್ನು ಕೊಟ್ಟಿದ್ರಿ, ಹೇಗೆ ಹುಡುಕ್ಬೋದು ಅದನ್ನು? ಪೇಜ್ ಹೆಸರು ನಾವು ಗಾಂಚಲಿ ಬಿಡಿ ಕನ್ನಡ ಮಾತಾಡಿ ಅಂತಾನೆ ಕೊಟ್ಟಿದ್ದೀವಿ. ಗಾಂಚಲೆ ಬಿಡಿ ಕನ್ನಡ ಮಾತಾಡಿ. ಜೊತೆಗೆ ಈಗ ನಮ್ಮ ಹತ್ರ ನೀವೇ ಹೇಳ್ದಂಗೆ 80,000ಕ್ಕೂ ಹೆಚ್ಚು ಜನ ಇದ್ದಾರೆ. ಸೊ ಇದು ಸರ್ಚ್ ಕೂಡ ತುಂಬಾ ಪಾಪ್ಯುಲರ್ ಆಗಿದೆ ಇದು ಫೇಸ್ಬುಕ್ ನಲ್ಲಿ. ಸೊ ಗಾಂಚಲಿ ಬಿಡಿ ಅಂತ 2 ಪದ ಟೈಪ್ ಮಾಡಿದ ತಕ್ಷಣ ನಮ್ಮ ಪೇಜ್ ಅಲ್ಲಿ ಮೊದಲನೇ ಪಟ್ಟಿಲ್ ಬರುತ್ತೆ. ಸೊ ಅದನ್ನ ಜಸ್ಟ್ ಅವ್ರು ಕ್ಲಿಕ್ ಮಾಡಿ ಲೈಕ್ ಅನ್ನೋ ಒಂದು ಬಟನ್ ಇರುತ್ತೆ. ಲೈಕ್ ಮಾಡಿದ್ರೆ ಅವರು ನಮ್ಮ ಪೇಜ್ ನ ಸದಸ್ಯರಾಗಿರ್ತಾರೆ. ನಾವು ಹಾಕೋ ಅಪ್ಡೇಟ್ಗಳೆಲ್ಲ ಅವ್ರಿಗೂ ಕಾಣಿಸಕ್ಕೆ ಶುರು ಆಗುತ್ತೆ. ಓಕೆ, ಅಂದ್ರೆ ಒಬ್ಬ ಫೇಸ್ಬುಕ್ ಯೂಸರ್ ಅಥವಾ ಫೇಸ್ಬುಕ್ ಅಲ್ಲಿ ಅಕೌಂಟ್ ಇಲ್ಲದೆ ಇರುವಂತವನು ಫೇಸ್ಬುಕ್ಗೆ ಲಾಗಿನ್ ಮಾಡಿ ಫೇಸ್ಬುಕ್ ಅಕೌಂಟ್ ಅನ್ನು ಓಪನ್ ಮಾಡಿ www.facebook.com ಈ ಒಂದು ವೆಬ್ಸೈಟ್ ಅನ್ನ ಓಪನ್ ಮಾಡಿ ಆತ ಒಂದು ಸರ್ಚ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದರಲ್ಲಿ ಆ ಒಂದು ಸರ್ಚ್ ಆಪ್ಷನ್ ಅಲ್ಲಿ www.facebook.com ಈ ಒಂದು ಪೇಜ್ ಅನ್ನ ನೀವು ಓಪನ್ ಮಾಡಬಹುದು. ಹಾಗೆಯೇ ಓಪನ್ ಮಾಡಿದ ತಕ್ಷಣ ನಿಮ್ಮ ಹೋಮ್ ಪೇಜ್ ಅಲ್ಲಿ ಒಂದು ಸರ್ಚ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದರಲ್ಲಿ ನೀವು ಗಾಂಚಲಿ ಬಿಡಿ ಕನ್ನಡ ಮಾತಾಡಿ, GANCHALI ಒಂದು ಸ್ಪೇಸ್ ಕೊಟ್ಟು ಬಿಡಿ BIDA ಕನ್ನಡ ಮಾತಾಡಿ ಈ ಒಂದು ಹೆಸರನ್ನು, ಅಫ್ಕೋರ್ಸ್ ನೀವು ಇದನ್ನು ಇಂಗ್ಲೀಷಲ್ಲೇ ಟೈಪ್ ಮಾಡಬೇಕು, ಕನ್ನಡದಲ್ಲಿ ಟೈಪ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಂಗ್ಲೀಷಲ್ಲಿ ನೀವು ಇದನ್ನು ಟೈಪ್ ಮಾಡಿದ್ರೆ ನಿಮಗೆ ಆ ಒಂದು ಪೇಜ್ ಸಿಗುತ್ತೆ. ಆ ಒಂದು ಪೇಜಲ್ಲಿ ನೀವು ನೋಡ್ತಾ ಇರೋ ಪ್ರಕಾರ ನಿಮಗೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಫೋಟೋ ಇರುವಂತಹ ಒಂದು ಪೇಜ್, ಅದು ಒಂದು ಕನ್ನಡದ ಬಗ್ಗೆ ಸಾಕಷ್ಟು ಮಾಹಿತಿ ಇರುವಂಥ ಒಂದು ಪೇಜ್ ಸಿಗುತ್ತೆ. ನೀವು ಅಲ್ಲಿಗೆ ಹೋಗಿ ಲೈಕ್ ಅಂತ ಒಂದು ಬಟನ್ ಇರುತ್ತೆ ಫೇಸ್ಬುಕ್ಕಲ್ಲಿ, ಆ ಲೈಕ್ ಬಟನ್ನ ಕ್ಲಿಕ್ ಮಾಡಿದ್ರೆ ನೀವು ಆ ಒಂದು ಫೋರಮ್ನ, ಆ ಒಂದು ವೇದಿಕೆ ಸದಸ್ಯರಾಗ್ತೀರಿ. ಹಾಗೆ ನೀವು ಅಲ್ಲಿ ಏನೇನು ಆಗ್ತಿರುತ್ತೆ, ಅಲ್ಲಿ ಆಗ್ತಾ ಇರುವಂಥ ಅಪ್ಡೇಟ್ಸ್ ಬಗ್ಗೆ, ಮಾಹಿತಿ ಬಗ್ಗೆ ನಿಮಗೆ ಸಾಕಷ್ಟು ಇನ್ಫಾರ್ಮೇಷನ್ ಕೂಡ ಸಿಗುತ್ತೆ. ಅದು www.facebook.com. ನಿಜಕ್ಕೂ ಖುಷಿ ಆಗ್ತಾ ಇದೆ, ಯಾಕಂತಂದರೆ ನೀವು ಇಷ್ಟು ದೂರ ಬಂದು ನೀವು ಯುವಕರಾಗಿದ್ದರೂ ಕೂಡ ನಿಮ್ಮ ಒಂದು ಬ್ಯುಸಿ ಸ್ಕೆಡ್ಯೂಲ್ನಲ್ಲಿ, ನಿಮ್ಮ ಒಂದು ಬ್ಯುಸಿ ಕೆಲಸಗಳಲ್ಲಿ ನೀವು ಸಾಕಷ್ಟು ಪ್ರಯತ್ನವನ್ನು ಪಟ್ಟು ಕನ್ನಡವನ್ನು ಉಳಿಸಬೇಕು, ಬೆಳೆಸಬೇಕು, ಕನ್ನಡವನ್ನು ಎಲ್ಲ ಕಡೆ ಪಸರಿಸಬೇಕು ಅಂತ ಸಾಕಷ್ಟು ಪ್ರಯತ್ನವನ್ನು ಪಡ್ತಾ ಇದ್ದೀರಿ. ನಿಮ್ಮ ಒಂದು ಪ್ರಯತ್ನ ಹೀಗೆ ಮುಂದುವರಿಯಲಿ. ಪ್ರಿಯಾಂಕ್, ಧನ್ಯವಾದಗಳು ಇಲ್ಲಿ ತನಕ ಬಂದು ನಿಮ್ಮ ಒಂದು ಮಾತುಗಳನ್ನ ಹಂಚಿಕೊಂಡಿದ್ದಕ್ಕೆ. ಹಾಗೆಯೇ ಪವನ್, ನಿಮಗೂ ಕೂಡ ನೀವು ಹೀಗೆ ಸಾಕಷ್ಟು ಇನ್ನೂ ಅನೇಕ ಕಾರ್ಯಕ್ರಮ ಮಾಡ್ತಾರೆ, ನಿಮಗೆ ಒಳ್ಳೆಯದಾಗಲಿ. ಹಾಗೆಯೇ ಅಮರ್, ನಿಮಗೂ ಕೂಡ ಧನ್ಯವಾದಗಳು ನಿಮಗೆ. ಇದು ಗಾಂಚಲಿ ಬಿಡಿ ಕನ್ನಡ ಮಾತಾಡಿ ವಿಶೇಷ ಕಾರ್ಯಕ್ರಮ. ನಮಸ್ಕಾರ.